ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶದಲ್ಲಿ ಹಲವಾರು ನೀತಿ ಕಥೆಗಳಿದಾವೆ. ಪುರಾಣ ಪುಣ್ಯ ಪುರುಷರ ಕಥೆಗಳಿವೆ. ಆ ಕಥೆಗಳು ನಮ್ಮ ಜೀವನಕ್ಕೆ ಒಂದು ಪುಟವನ್ನು ಇಟ್ಟರೆ, ನಮ್ಮ ಜೀವನಕ್ಕೆ ಒಂದು ಮಾದರಿಯಾಗಿ ಇದ್ದಂಥ ಕಥೆಗಳಿವೆ. ನೋಡಿ, ಮಹಾತ್ಮ ಗಾಂಧೀಜಿಯವರು ಒಂದು ನಾಟಕವನ್ನು ನೋಡಿದ್ದಾರೆ. ಆ ನಾಟಕವನ್ನು ನೋಡಿದ ನಂತರ ಅವರ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಉಂಟಾಗುತ್ತದೆ. ಆ ನಾಟಕ ಯಾವುದಪ್ಪ ಅಂದರೆ, ಒಬ್ಬ ಪುರಾಣ ಪುಣ್ಯ ಪುರುಷನ ಕಥೆ. ಅವನೊಬ್ಬ ರಾಜ ಆಗಿದ್ದ. ಆ ರಾಜ ಯಾರಂತ ಗೊತ್ತಾ ನಿಮಗೆ? ನೋಡಿ, ಮಹಾತ್ಮ ಗಾಂಧೀಜಿಯವರು ನಮ್ಮ ಜೀವನದಲ್ಲಿ ಅವರ ಜೀವನವೇ ಬದಲಾಯಿತು ಆ ನಾಟಕ ನೋಡಿದ ಮೇಲೆ. ಆ ರಾಜ ಯಾರಂತ ಹೇಳ್ತೀರಾ? ಹೇಳ್ತೀರಮ್ಮ? ಹೇಳ್ಬೋದು. ವೆರಿ ಗುಡ್. ಯಾರು? ಹರಿಶ್ಚಂದ್ರ ರಾಜ. ವೆರಿ ಗುಡ್. ಆ ಹರಿಶ್ಚಂದ್ರ ರಾಜನ ಬಗ್ಗೆ ಕಥೆ ಗೊತ್ತಾ ನಿಮಗೆ? ಹರಿಶ್ಚಂದ್ರ ಸಿನಿಮಾ ನೋಡಿದ್ದೀರಾ? ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿದಾರಲ್ಲಪ್ಪ. ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಮಾಡಿದ್ದಾರೆ. ಮತ್ತೆ ನಿಮಗೆ ಈ ಪಂಡ್ರಿಬಾಯಿ ಅವ್ರದ್ದೊಂದು ಪಾಠ ಇದೆ. ಒಂದನೇ ಪಾಠ ಓದಿದ್ವಲ್ಲ ನಾವು ಪಠ್ಯಕೋಶದ ಅಧ್ಯಯನದಲ್ಲಿ. ಪಂಡ್ರಿಬಾಯಿ ಅಂತ ಓದಿದ್ವಲ್ಲ, ಗುಣಸಾಗರಿ ಪಂಡರಿಬಾಯಿ. ಆ ಪಂಡರಿಬಾಯಿ ಅವರು ಆ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ನಾಯಕಿ ಪಾತ್ರ ಮಾಡ್ತಾರೆ. ನೋಡಿ, ಸತ್ಯ ಹರಿಶ್ಚಂದ್ರನ ಪತ್ನಿ ಹೆಸರೇನು? ಚಂದ್ರಮತಿ. ವೆರಿ ಗುಡ್. ಹೌದಾ? ಆ ಚಂದ್ರಮತಿ ಆ ಸತ್ಯ ಹರಿಶ್ಚಂದ್ರನ ಜೀವನದಲ್ಲಿ ಎಷ್ಟು ಬಹುಮುಖ್ಯವಾದಂತ ಪಾತ್ರವನ್ನ ವಹಿಸ್ತಾಳೆ. ಹೌದಾ? ಅಂದ್ರೆ ಆ ಚಂದ್ರಮತಿ ಈ ರಾಜನಾದಂತ ಸತ್ಯ ಹರಿಶ್ಚಂದ್ರನಿಗೆ ಈ ರೀತಿಯಾಗಿ ನಡ್ಕುವಂತಕ್ಕಂಥ ಸಲಹೆಯನ್ನು ಕೂಡ ಕೊಡ್ತಾರೆ. ಈ ಸತ್ಯ ಹರಿಶ್ಚಂದ್ರ ಹೀಗೆ ಇದ್ದಂತ ಸಂದರ್ಭದಲ್ಲಿ, ಅಂದ್ರೆ ಅದು ಪ್ರಾಮಾಣಿಕತೆ ಸತ್ಯಕ್ಕೆ ಬಹಳಷ್ಟು ಬೆಲೆ ಕೊಟ್ಟು ನಡೆಯುತ್ತಿದ್ದಂತ ಸಂದರ್ಭ. ಈಗ ದೇವಲೋಕದಲ್ಲಿ ಒಂದು ಸಭೆ ಇರ್ತದೆ. ಆ ದೇವಲೋಕ ಸಭೆಗೆ ವಿಶ್ವಾಮಿತ್ರ ಮಹರ್ಷಿಗಳು ಮತ್ತೆ ವಶಿಷ್ಠ ಮಹರ್ಷಿಗಳು ಎಲ್ಲರೂ ಭಾಗವಹಿಸುತ್ತಾರೆ. ಆ ದೇವೇಂದ್ರನ ಸಭೆ ಅಲ್ಲ. ದೇವಲೋಕದ ಒಡೆಯ ಯಾರು? ಇಂದ್ರ. ಅಂತ ಅವನೇ ದೇವೇಂದ್ರ ಅಂತ ಕರೀತೀವಿ. ಆ ದೇವಲೋಕದ ಸಭೆಯಲ್ಲಿ ಆ ದೇವೇಂದ್ರ ಪ್ರಶ್ನೆ ಮಾಡ್ತಾನೆ. ಯಾರಿಗೆ? ಎಲ್ಲರಿಗೂ, ಆ ಸಭೆಯಲ್ಲಿದ್ದಂತೆ ಎಲ್ಲರಿಗೂ. ಈ ಭೂಲೋಕದಲ್ಲಿ ಸತ್ಯವಂತ ಅಂದ್ರೆ ಯಾರು ಅಂತ. ಅವಾಗ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ, ಈ ಭೂಲೋಕದಲ್ಲಿ ಸತ್ಯಕ್ಕೆ ಹೆಸರುವಾಸಿಯಾದಂಥವರು ಹರಿಶ್ಚಂದ್ರ ಎಂಬ ರಾಜ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ವಶಿಷ್ಠ ಮಹರ್ಷಿಗಳು ಆ ಥರ ಹೇಳ್ತಾರೆ. ಅಲ್ಲೇ ಉತ್ತರಲ್ಲ, ವಿಶ್ವಾಮಿತ್ರ ಮಹರ್ಷಿಗಳಿಗೆ ಬಹಳ ಸಿಟ್ಟು ಬಂದ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಆಗ ಬಹಳಷ್ಟು ಕೋಪದಿಂದ ನನ್ನಂತ ಮಹರ್ಷಿ ಇರುವಾಗ ವಿಶ್ವಾಮಿತ್ರನೇ ಸತ್ಯವಂತ, ಸತ್ಯ ಪ್ರತಿಪಾದಿಸ್ತಕ್ಕಂಥವನು ಅಂತ ಹೇಳಿದ್ರಲ್ಲ, ಅದಕ್ಕೆ ವಿಶ್ವಾಮಿತ್ರನು ಬಹಳ ಸಿಟ್ಟು ಬಂದ್ಬಿಡುತ್ತೆ. ಯಾರು ಸಿಟ್ಟು ಬಂತು? ವಿಶ್ವಾಮಿತ್ರ ಮಹರ್ಷಿಗಳು ಸಿಟ್ಟು ಬಂತು. ಆಗ ಇಲ್ಲ, ನಾನು ಹರಿಶ್ಚಂದ್ರನ ಬಾಯಿಂದ ಸುಳ್ಳನ್ನ ಹೇಳಿಸ್ತೀನಿ ಅಂತ ವಿಚಾರ ಮಾಡ್ತಾರೆ. ಮಠವನ್ನು ತೊಡ್ತಾರೆ. ಯಾರು? ವಿಶ್ವಾಮಿತ್ರ ಮಹರ್ಷಿ. ಅಷ್ಟು ಉಗ್ರ ಕೋಪಿಷ್ಟ. ಹೌದಾ? ಹಾಗಾಗಿ ಆತ ಏನಂತ ಅಂದ್ರೆ, ಈ ರಾಜ ಹರಿಶ್ಚಂದ್ರನ ರಾಜ್ಯದಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿ ಮಾಡಿಬಿಡ್ತಾರೆ. ಆ ಪ್ರಾಣಿಗಳನ್ನ ಸೃಷ್ಟಿ ಮಾಡಿ ರೈತರ ಹೊಲದಲ್ಲಿ ಅವೆಲ್ಲ ಆಕ್ರಮಣ ಮಾಡುವಂತ ರೀತಿಯಲ್ಲಿ ಮಾಡ್ತಾರೆ. ಆವಾಗ ರೈತರೆಲ್ಲ ಏನ್ ಮಾಡ್ತಾರೆ? ರಾಜ ಹರಿಶ್ಚಂದ್ರನ ಹತ್ರ ಬಂದು, ಮಹಾಪ್ರಭು, ಮಹಾಪ್ರಭು, ನಮ್ಮನ್ನು ರಕ್ಷಿಸಬೇಕು, ಕಾಪಾಡಬೇಕು
ನಮ್ಮ ಬೆಳೆಗಳನ್ನೆಲ್ಲ ಪ್ರಾಣಿಗಳು ತಿಂದು ನಾಶ ಮಾಡುತ್ತಿವೆ, ನಮ್ಮನ್ನು ರಕ್ಷಿಸಿ ಮಹಾಪ್ರಭು ಅಂತ ರೈತರು ಬಂದು ರಾಜ ಹರಿಶ್ಚಂದ್ರನ ಹತ್ರ ಭಿನ್ನವಿಸ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಹರಿಶ್ಚಂದ್ರ ರಾಜ ಯಾವುದೇ ಹಿಂದೆ ಮುಂದೆ ನೋಡದೆ ಅವನು ಏನ್ ಮಾಡ್ತಾನೆ, ಕಾಡಿಗೆ ಹೋಗಿ ಪ್ರಾಣಿಗಳನ್ನ ಬೇಟೆಯಾಡಬೇಕು, ರೈತರ ಬೆಳೆಯನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಅವನು ಹೊರಡ್ತಾನೆ. ಅದೇ ದಿನ ಈ ಹರಿಶ್ಚಂದ್ರನಿಗೆ ಒಂದು ಕನಸು ಬಿದ್ದಿರುತ್ತೆ. ರಾತ್ರಿ ಮಲ್ಕೊಂಡಾಗ ಏನಪ್ಪ ಅಂದ್ರೆ, ಇವನು ಪ್ರಾಣ ಅಂದ್ರೆ ಏನೋ ಸಂಸ್ಕಾರ ಇದೆ, ಇವನಿಗೇನೋ ತೊಂದರೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಕನಸು ಬಿದ್ದಿರುತ್ತೆ. ಹಾಗೆ ಹೆಗಲ ಮೇಲೆ ಕುತ್ಕೊಂಡಂತ ಕೂಗಿದಂತ ಕನಸು ಬಿಡುತ್ತೆ. ಇದನ್ನ ಹೇಳ್ತಾನೆ ಯಾರಿಗೆ, ತನ್ನ ಹೆಂಡತಿಯಾದಂತ ಚಂದ್ರಮತಿಗೆ ಹೇಳ್ತಾನೆ. ಅವಾಗ ಆಕೆ ಇದು ಯಾವುದೋ ವಿಘ್ನದ ಒಂದು ಗುರುವಾಗಿದೆ, ನೀವು ಈ ಒಂದು ಅಂದ್ರೆ ಹರಿಶ್ಚಂದ್ರ ಈ ವಿಶ್ವಾಮಿತ್ರ ಆಶ್ರಮದ ಒಂದು ಪ್ರದೇಶವನ್ನ ಪ್ರವೇಶ ಮಾಡಿದ ಹಾಗೆ ಕನಸು ಬೀಳುತ್ತೆ. ಅವಾಗ ಚಂದ್ರಮತಿಗೆ ಇದನ್ನೆಲ್ಲ ಹೇಳ್ತಾನೆ ಅವನು. ಏನಂತ ಹೇಳ್ತಾರೆ ಅಂದ್ರೆ, ನೀವು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ಗಡಿಯನ್ನ ಬಿಟ್ಟು ವಿಶ್ವಾಮಿತ್ರ ಮಹರ್ಷಿಗಳ ಆಶ್ರಮ ಪ್ರದೇಶವನ್ನ ಪ್ರವೇಶಿಸಬೇಡ್ರಿ ಅಂತ ಹಾಗೆ ಸಲಹೆಯನ್ನು ನೀಡ್ತಾರೆ. ಹಾಗೆ ಈ ಬೆಳಗ್ಗೆ ಹೊರಡ್ಬೇಕಲ್ಲ ಯಾರೋ ಹರಿಶ್ಚಂದ್ರ, ಅದಕ್ಕೆ ಪ್ರಾಣಿಗಳನ್ನ ಬೇಟೆಯಾಡಿ ರೈತರ ಬೆಳೆಯನ್ನ ರಕ್ಷಣೆ ಮಾಡಬೇಕು ಅಂತ ಹೋಗ್ತಾನೆ. ಅಲ್ಲಿ ಹೋಗ್ಬೇಕಾದ ಸಂದರ್ಭದಲ್ಲಿ ಆಶ್ರಮ ಬರುತ್ತೆ, ಅದು ವಶಿಷ್ಠ ಮಹರ್ಷಿಗಳ ಆಶ್ರಮ. ಅಲ್ಲಿ ಗುರುಗಳ ಆಶೀರ್ವಾದ ತೆಗಬೇಕು ಅಂತ ಅಲ್ಲಿ ಹೋಗ್ತಾನೆ. ಆ ಗುರುಗಳು ಕೂಡ ಹೇಳ್ತಾರೆ ಏನಂತ, ಅಪ್ಪಿ ತಪ್ಪಿಯೂ ಕೂಡ ನೀನು ವಿಶ್ವಾಮಿತ್ರ ಆಶ್ರಮದ ಪ್ರವೇಶವನ್ನು ಮಾಡಬೇಡ, ಆಶ್ರಮ ಪ್ರದೇಶದ ಒಂದು ಆವರಣಕ್ಕೆ ಹೋಗ್ಬೇಡ, ಹುಷಾರಾಗಿರು ಅಂತ ಹೇಳಿ ಕಳಿಸಿದ್ದಾರೆ. ಆಗ್ಲಿ ಅಂತೇಳಿ ಒಪ್ಕೊಂಡು ಹೋಗ್ತಾನೆ ಯಾರು, ಹರಿಶ್ಚಂದ್ರ. ಆದ್ರೆ ಬೇಟೆ ಆಡ್ತಾ 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 ಹರಿಶ್ಚಂದ್ರ ವಿಶ್ವಾಮಿತ್ರ ಮುನಿಗಳ ಆಶ್ರಮದ ಪ್ರದೇಶವನ್ನು ಪ್ರವೇಶಿಸಿ ಅಂತ ಸಂದರ್ಭದಲ್ಲಿ ಈ ವಿಶ್ವಾಮಿತ್ರ ಮಹರ್ಷಿ ಅವನ ಉದ್ದೇಶ ಏನು, ಹರಿಶ್ಚಂದ್ರನ ಬಾಯಲ್ಲಿ ಅದಕ್ಕೋಸ್ಕರ ಅಲ್ಲಿ ಗಾನರಾಣಿಯರನ್ನೇ ಸೃಷ್ಟಿ ಮಾಡಿ ವಿಶ್ವಾಮಿತ್ರ ಮಹರ್ಷಿ ಮಾಡಿದ ಗಾನರಾಣಿಯರನ್ನು ಸೃಷ್ಟಿ ಮಾಡಿದ. ಆ ಗಾನರಾಣಿಯರು ಈ ಹರಿಶ್ಚಂದ್ರನ ಹತ್ರ ಏನಂತ ಕೇಳ್ತಾರಪ್ಪ ಅಂದ್ರೆ, ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು. ಏನಂತ, ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಅಂದ್ರೆ ಏನಂತ ಹೇಳ್ತಾರೆ, ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಬರುತ್ತೆ. ಹಾಗಾದ್ರೆ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಎಂಬ ಪದ್ಯ ಭಾಗದ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಯಾವ ಪದ್ಯ? ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಎಂಬ ಪದ್ಯ. ಮುತ್ತಿನ ಸತ್ತಿಗೆ ನಿಂತು ಸಲಹು ಎಂಬ ವಿಚಾರವನ್ನು ಹೇಳ್ತಾರೆ. ಯಾರು ಹೇಳಿದ್ರು? ಗಾನರಾಣಿಯರು ಹರಿಶ್ಚಂದ್ರ ರಾಜನನ್ನ ಕುರಿತು ಹೇಳಿದ ಮಾತು. ಈ ಪದ್ಯದ ಹೆಸರೇನಪ್ಪ ಅಂದ್ರೆ, ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು. ಈ ಪದ್ಯವನ್ನು ಬರೆದಂತ ಕವಿ ಯಾರಪ್ಪ ಅಂದ್ರೆ ರಾಘವಾಂಕ. ಕವಿ ಯಾರು? ಈ ರಾಘವಾಂಕ ಕವಿ ಷಟ್ಪದಿ ಬ್ರಹ್ಮ ಅಂತ ಕರಿತೀವಿ. ರಾಘವಾಂಕ ಅಂತ ಕರಿತೀವಿ, ದಶ
ಹರ್ಷವರ್ಧಿನಿ ಎಂತ ಕರಿತೀವಿ? ರಾಘವಾಂಕದ ಷಟ್ಪದಿ ಬ್ರಹ್ಮ. ಷಟ್ಪದಿ ಬ್ರಹ್ಮ ಯಾರು? ರಾಘವಾಂಕ ನೋಡಿದಿರಾ? ನೋಡಿ ಇದರೆ ರಾಘವಾಂಕ ಯಾರು? ರಾಘವಾಂಕ. ನೋಡಿ ಷಟ್ಪದಿ ಬ್ರಹ್ಮ ರಾಘವಾಂಕ. ಕಾಣ್ತಾ ಇದ್ದೇನಪ್ಪ? ಕಾಣ್ತಿದ್ಯಾ? ಷಟ್ಪದಿ ಬ್ರಹ್ಮ ರಾಘವ. ಷಟ್ಪದಿ ಅಂದ್ರೆ ಏನು? ಷಟ್ ಅಂದ್ರೆ ಎಷ್ಟು? 6. ವೆರಿ ಗುಡ್. ಷಟ್ಪದಿ ಅಂದ್ರೆ 6 ಸಾಲುಗಳು. ಷಟ್ಪದಿ ಅಂದ್ರೆ ಏನು? 6. 6 ಸಾಲುಗಳಿಂದ ಪದ್ಯವನ್ನ ರಚನೆ ಮಾಡಿದಂತ ಮೊದಲನೇ ಕವಿ ಅಂತೆ ಯಾರು? ರಾಘವ. ಅಂದ್ರೆ ರಗಳೆ ಕವಿ ಹರಿಹರ. ರಗಳೆ ಕವಿ ಯಾರು? ಇವಾಗ ರಾಘವಾಂಕ ಷಟ್ಪದಿ ಬ್ರಹ್ಮ ಅಂದ್ರೆ ರಗಳೆ ಕವಿ ಅಂತ ಯಾರು ಕರಿತೀವಿ ನಾವು? ಹರಿಹರ. ಹರಿಹರ ಕವಿಯ ಸೋದರ ಅಡಿಯನೇ ರಾಘವಾಂಕ ಅಂತ. ಆಯ್ತಾ? ನೆನಪಿಟ್ಕೊಳ್ಳಿ. ಈ ರಾಘವಾಂಕದ ಸೋದರ ಅಳಿಯ ಹರಿಹರ. ಈ ರಾಘವಾಂಕ ಬರೆದಿರ್ತಕ್ಕಂಥ ಅದು ನಿನ್ನ ಹುಟ್ಟಿನ ಸತ್ತಿಗೆ ನಿಂತು ಸಲಹು ಎಂಬ ಪದ್ಯ ನಾವು ತಿಳ್ಕೊಳ್ತೀವಿ. ಪಕ್ಕಂಡ್ರಲ್ಲ? 6 ಸಾಲುಗಳ ಪದ್ಯ ಹೇಳ್ತಾ. ಈ ರಾಘವಾಂಕ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ರಾಘವಾಂಕ ನಡುಗನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ನಡುಗನ್ನಡ. ನೋಡಿ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕನ್ನಡ ಸಾಹಿತ್ಯ ಯಾವ ಬೆಳೆದು ಬಂತಂದ್ರೆ ಪೂರ್ವದ ಹಳಗನ್ನಡ, ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ ಮತ್ತೆ ಹೊಸಗನ್ನಡ. ಈ ರೀತಿಯಾಗಿ ನಡುಗನ್ನಡ ಸಾಹಿತ್ಯ ಅಂದ್ರೆ 12ನೇ ಶತಮಾನದ ಒಂದು ಸಾಹಿತ್ಯ ನಡುಗನ್ನಡ. ನಮಗೆ ಹೊಸಗನ್ನಡಕ್ಕೆ ಹತ್ತತ್ರ ಬರ್ತಾ ಇತ್ತು. ಈಗ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಇದೆಯಲ್ಲ, ಅದು ನಡುಗನ್ನಡ ಸಾಹಿತ್ಯ. ಆಮದು ಗೊತ್ತಿದ್ದೀರಾ? ಆ ರೀತಿಯಾಗಿ ಆ ನಡುಗನ್ನಡದ ಅಗ್ರಮಾನ್ಯ ಅಂದ್ರೆ ಶ್ರೇಷ್ಠ ಪ್ರಮುಖವಾದಂತಹ ಮಾನ್ಯತೆ ಕೊಂಡಂತಹ ಒಬ್ಬ ಕವಿ ಅಂದ್ರೆ ರಾಘವಾಂಕ ಅಂತ ಕರೀತೀವಿ. ಈತ ಕ್ರಿಸ್ತಶಕ ಸುಮಾರು 1225ರಲ್ಲಿ ಇದ್ದಂತಹ ಕವಿ. ಕಾಲ ಎಷ್ಟು? ಕ್ರಿಸ್ತ ಶಕ 1225. ಈತನ ಜನ್ಮಸ್ಥಳ ಹಂಪಿ. ಜನ್ಮಸ್ಥಳ ಯಾವುದು? ಹಂಪಿ ಕ್ಷೇತ್ರ. ಕೇಳಿದ್ರ? ಹಂಪಿ ಹಂಪಿಯಲ್ಲಿರ್ತಕ್ಕಂಥ ದೇವಸ್ಥಾನ ಯಾವುದು? ಬಹಳ ಫೇಮಸ್ ವಿರೂಪಾಕ್ಷ ದೇವಾಲಯ. ಈತನ ಆರಾಧ್ಯ ದೈವ ಯಾವುದು? ಕವಿ ರಾಘವಾಂಕನ ಆರಾಧ್ಯ ದೈವ ಯಾವುದು? ವಿರೂಪಾಕ್ಷ.
ಹಂಪೆಯ ಇರತಕ್ಕಂಥ ವಿರೂಪಾಕ್ಷ ಈತನ ಆರಾಧ್ಯ ದೈವ. ಇವ ರಗಳೆ ಕವಿ ಅಂತ ಹೇಳ್ತಾರೆ, ಮತ್ತೆ ಕರೀತಾರೆ. ಯಾರು ರಗಳೆ ಕವಿ ಅಂತ ಯಾರು ಕರೆದ್ಬೇಕು ಹೇಳಿದ್ವಿ? ಹರಿಹರ ಅಂತ ಕರೀತಲ್ಲ. ಆ ರಗಳೆ ಕವಿ ತಿಳಿಸಿದಂತ ಹರಿಹರನ ಸೋದರಳಿಯ ಮತ್ತು ಶಿಷ್ಯ. ರಗಳೆ ಕವಿ ಸೋದರ ಹರಿಹರನ ಸೋದರಳಿಯ ಮತ್ತು ಶಿಷ್ಯ ಯಾರು? ರಾಘವಾಂಕ ಅಂತ ತಿಳಿಸಿದ್ರು. ಮತ್ತೆ ಈತನ ಆರಾಧ್ಯ ದೈವ ಯಾವುದು? ವಿರೂಪಾಕ್ಷ ಅಂತೇಳಿ. ಈತ ಬರೆದಂತ ಕೃತಿಗಳು ಕಾವ್ಯಗಳು ಯಾವುದು ಅಂತ ತಿಳ್ಕೊಂಡ್ವಿ ನಾವು. ಕಾವ್ಯ ಹರಿಶ್ಚಂದ್ರ ಕಾವ್ಯ. ಎಂತ ಕಾವ್ಯ? ಹರಿಶ್ಚಂದ್ರ ಕಾವ್ಯ. ಎರಡನೇದು ಸಿದ್ಧರಾಮ ಚರಿತೆ. ಸಿದ್ಧರಾಮ ಚರಿತೆ ಕೇಳಿಸ್ತಿದ್ದೀರಾ? ಸಮತೆ ಪಕ್ಕದವರು ಅಬ್ದುಲ್ ರಹಮಾನ್. ಮತ್ತೆ ವೀರೇಶ್ವರ ಚರಿತೆ. ಸೋಮನಾಥ ಚರಿತೆ. ನಿಮಗೆ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲ ಕೇಳ್ತಾ ಇರ್ತಾರೆ, ನೆನ್ಪಿಟ್ಕೋಬೇಕು. ಸೋಮನಾಥ ಚರಿತೆ, ಶರಭ ಚಾರಿತ್ರ, ಹರಿಹರ ಮಹತ್ವ. ಈ ಇಷ್ಟು ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ ಯಾರು? ರಾಘವಾಂಕ ಕವಿ ಅಂತ ಆಯ್ತಾ? ಈತನಿಗೆ ಬಿರುದುಗಳು ಕೂಡ ಇದ್ವು. ಒಂದನೇದು ಉಭಯ ಕವಿ ಕಮಲ ರವಿ ಅಂತ ಹೇಳಿ. ಉಭಯ ಕವಿ ಕಮಲ ರವಿ. ಕಮಲ ರವಿ. ಕವಿ ಶರಭ ಬೇರುಂಡ. ಯಾವುದು? ಕವಿ ಶರಭ ಬೇರುಂಡ. ಮತ್ತೆ ಮುಂದಿದ್ದು ಷಟ್ಪದಿ ಬ್ರಹ್ಮ. ಯಾರು ಷಟ್ಪದಿ ಬ್ರಹ್ಮ? ರಾಘವಾಂಕ. ಈ ಎಲ್ಲಾ ವಿಧಾನಗಳನ್ನು ಹೊಂದಿದಂತ ಈತ ಷಟ್ಪದಿ ಕಾವ್ಯದ ನಿರ್ಮಾಪಕನೆಂಬ ಅಕ್ಕಳಿಕೆಗೆ ಪಾತ್ರನಾಗಿದ್ದಾನೆ. ಅಂದ್ರೆ ಷಟ್ಪದಿಯಲ್ಲಿ ಮೊದಲು ಬಂದಂತ ಕವಿ ಯಾರಪ್ಪ ಅಂದ್ರೆ ರಾಘವಾಂಕ ಅಂತ. ಈ ಕವಿ ರಚನೆ ಮಾಡಿದಂತ ಅಂದ್ರೆ ರಾಘವಾಂಕ ಕವಿ ರಚನೆ ಮಾಡಿದಂತಹ ಪದ್ಯವನ್ನ ಶ್ರೀ ಟಿ.ಎಸ್. ವೆಂಕಣ್ಣಯ್ಯ. ಟಿ.ಎಸ್. ವೆಂಕಣ್ಣಯ್ಯ ಅಂದ್ರೆ ಕುವೆಂಪುರವರಿಗೂ ಗುರುಗಳವರು ಟಿ.ಎಸ್. ವೆಂಕಣ್ಣಯ್ಯ ಅವರು. ಆ ಟಿ.ಎಸ್. ವೆಂಕಣ್ಣಯ್ಯನವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರಾಶ್ರಮ ಪ್ರವೇಶ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾರು ವಿಶ್ವಾಮಿತ್ರಾಶ್ರಮವನ್ನು ಪ್ರವೇಶ ಮಾಡಿದ್ರು? ಹರಿಶ್ಚಂದ್ರ ಕವಿ. ರಾಜ ಹರಿಶ್ಚಂದ್ರ ರಾಜ ವಿಶ್ವಾಮಿತ್ರ ಆಶ್ರಮವನ್ನ ಪ್ರವೇಶ ಮಾಡಿದ ಆ ಭಾಗದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾರು ಸಂಪಾದಕರು? ಟಿ.ಎಸ್. ವೆಂಕಣ್ಣಯ್ಯನವರು. ಹೌದಾ? ಯಾರು ಬರ್ದಿರುತ್ತಿದ್ದು ಈ ಪದ್ಯವನ್ನ? ಟಿ.ಎಸ್. ವೆಂಕಣ್ಣಯ್ಯನವರು ಸಂಪಾದಿಸಿರುವ ವಿಶ್ವಾಮಿತ್ರಾಶ್ರಮ ಪ್ರವೇಶ ಎಂಬ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೆನಪಿಟ್ಕೋಬೇಕಾಗುತ್ತೆ. ಪದ್ಯದ ಹೆಸರು ಹೇಳ್ರಿ. ನಿನ್ನ
ಹೇಳ್ತಾರೆ ಇದನ್ನ? ಗಾನರಾಣಿಯರು ಹೇಳ್ತಾರೆ. ಹೌದಾ? ಯಾರು ಹೇಳ್ತಾರೆ? ಗಾನರಾಣಿಯರು. ಈ ಗಾನರಾಣಿಯರನ್ನು ಸೃಷ್ಟಿ ಮಾಡಿದವರು ಯಾರು ಗೊತ್ತಾ? ವಿಶ್ವಾಮಿತ್ರ ಮಹರ್ಷಿಗಳು. ಈಗ ಸದ್ಯ ಪ್ರವೇಶ ಮಾಡಿದ ನಾವು, ಆಯ್ತಾ? ಇಲ್ಲಿ ಗಾನರಾಣಿಯನ್ನ ಸೃಷ್ಟಿ ಮಾಡಿದವರು ಯಾರು? ವಿಶ್ವಾಮಿತ್ರ ಮಹರ್ಷಿಗಳು. ಯಾಕೆ ಸೃಷ್ಟಿ ಮಾಡಿದ್ರು? ಈ ಹರಿಶ್ಚಂದ್ರ ಸತ್ಯವಂತ ಅಂತ ಪ್ರಸಿದ್ಧಿ ಹೊಂದಿದ್ದಾನೆ ಜಗತ್ತಿನಲ್ಲಿ, ಲೋಕದಲ್ಲಿ. ಅವನಿಂದ ಸುಳ್ಳನ್ನು ಹೇಳಿಸ್ಬೇಕು ಅಂತ. ಆ ಗಾನರಾಣಿಯರು ಏನಂತ ಕೇಳ್ತಾರೆ, ಯಾವ ತರ ಆತನ ಹತ್ರ ವರ್ತನೆಯನ್ನ ಮಾಡ್ತಾರೆ, ಯಾವ ರೀತಿಯಾಗಿ ನಾಟಕೀಯವಾಗಿ ಆತನನ್ನ ಮರಳು ಮಾಡಕ್ ಹೋಗ್ತಾರೆ ಅನ್ನೋದನ್ನ ರಾಘವಾಂಕ ಕವಿ ಷಟ್ಪದಿಯಲ್ಲಿ ನೋಡಿ. ರಾಘವಾಂಕ ಷಟ್ಪದಿಯಲ್ಲಿ ಬರ್ತದಲ್ಲ, ಅದು ಯಾವ ಷಟ್ಪದಿ ಅಂದ್ರೆ ವಾರ್ಣಕ ಷಟ್ಪದಿ. ಎಷ್ಟೆಷ್ಟು ಮಾತುಗಳ ವಿಧಾನ ಮಾಡ್ತೇವೆ ನಾವು? 5 ಮಾತುಗಳ ವಿಧಾನ ಮಾಡ್ತೀವಿ. ಅದ್ರ ಕುಮಾರವ್ಯಾಸ ಅಂದ್ರೆ 3-4 ಭಾವನೆ ಷಟ್ಪದಿ ಅದು. ಇಲ್ಲಿ ರಾಘವಾಂಕ ಬಂದ್ರೆ 5 ಗಣ ವಿಧಾನ ಮಾಡ್ತೀವಿ. ನಿಮ್ಗೆ ಆಮೇಲೆ ಛಂದಸ್ಸು ಹೇಳ್ಬೇಕಾದ್ರೆ ತಿಳಿಸ್ಕೊಡ್ತಾರೆ, ಆಯ್ತಾ? ಈ ಪದ್ಯ ಹೋಗೋಣ ನೋಡಿ. ಅಂಧಕಾರೆರಡು ಕನ್ಯೆಯರು ಹಗಲಂ ನೋಡಲ್ ಎಂದು ಬಂದರು, ಸುರಾಸುರರ್ ಅವಧಿಯಂ ಮತಿಸುವಂದು ಹೊಸ ವಿಷದ ಹೊಗೆ ಹೊಯ್ದ ಕಕ್ಕನೆ ಕಂಡಿ, ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರ್ ಆದರೂ, ಕಮಲಜಂ ನೀಲದಿಂದ ಮಾಡಿದ ಸಾಲು ಬಂಚಿಕೆಗಳ್ ಒದವಿ ಜೀವಂ ತಡೆದವೋ ಎನಿಪ್ಪ ಅಂದದಿಂ ಬಂದರ್ ಅಂಗನೆಯರ್ ಅವನೀಶನೆಡೆಗೆ. ಯಾವ ರೀತಿ ಆ ಗಾನರಾಣಿಯರು ಹರಿಶ್ಚಂದ್ರ, ಅವನೀಶ ಅಂದ್ರೆ ರಾಜ, ಆ ರಾಜ ಹರಿಶ್ಚಂದ್ರನ ಕಡೆಗೆ ಗಾನರಾಣಿಯರು ಹೇಗೆ ಬಂದ್ರು ಅನ್ನೋದನ್ನ ಇಲ್ಲಿ ಕವಿ ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ, ಆಯ್ತಾ? ಈಗ ಬರ್ಕೊಳ್ಳಿ ಅದನ್ನ ಹೇಳ್ತಾವ ನೋಡಿ. ಸಂಧಕಾರಿರುಳು ಅಂದ್ರೆ ಇರುಳು ಅಂದ್ರೆ ಗೊತ್ತಲ್ಲ, ಇರುಳು ಅಂದ್ರೆ ಏನಂತ? ರಾತ್ರಿ. ಇರುಳು ಅಂದ್ರೆ ಕಾರಿರುಳು ಅಂದ್ರೆ ಕಪ್ಪಾದ ರಾತ್ರಿ, ಕಡು ಕಪ್ಪಾದ ರಾತ್ರಿಯಲ್ಲಿ ಕಾರ್ಗತ್ತಲೆಯಲ್ಲಿ ಅಂತೀವಲ್ಲ, ಆ ಕಾರ್ಗತ್ತಲೆಯಲ್ಲಿ ನನ್ಗೇನಾದ್ರು ಕಾಣಿಸುತ್ತೆ? ಕಪ್ಪಾಗಿರ್ತದೆ, ಕಾಣಿಸಲ್ಲ. ಚಂದ ಕಾರ್ಗಳು ಕನ್ನೆ, ಕನ್ನೆ ಕನ್ಯೆ ತತ್ಸಮ ತತ್ವ ಕನ್ನೆ ಕನ್ಯೆ. ಕನ್ಯೆಯನ್ನು ಯಾರು ಕರಿತೀವಿ ನಾವು? ಮದುವೆಯಾದ ಒಬ್ಬ ಸ್ತ್ರೀಯನ್ನ ಕನ್ಯೆ ಅಂತ ಕರಿತೀವಿ, ಹೌದಾ? ಈ ಗಾನರಾಣಿಯರು ಅವರೇ ಕನ್ಯೆಯರು, ಹೌದಾ? ದೇವತೆ ಪುರುಷರು, ದೇವತಾ ಸ್ತ್ರೀಯರು. ಆ ರೀತಿಯಲ್ಲಿ ಆ ಕನ್ಯೆಯರು ಹಗಲನ್ನು ನೋಡಲು ಬಂದರು. ಕಾಗತ್ತಲೆಯಿಂದ ಬೆಳಕಿಗೆ ಬರಬೇಕು, ಹಗಲನ್ನ ನೋಡೋದಕ್ಕೋಸ್ಕರ ಬಂದ್ರೇನೋ ಅನ್ನೋ ರೀತಿಯಲ್ಲಿ ಬರ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಬೆಳಕು ಬೇಕಾಗಿದೆ, ಜ್ಞಾನದ ಬೆಳಕು ಅಥವಾ ಯಾವ ರೀತಿಯಾದ ಬೆಳಕು ಇಲ್ಲಿ ಕವಿ ಸ್ವಚ್ಛವಾಗಿ ಹೇಳ್ತಾ ಹೋಗ್ತಾರೆ. ನೋಡಲ್ ಎಂದು ಬಂದರು ಸುರಾಸುರ. ನೋಡಿ, ಸುರ ಅಂದ್ರೆ ದೇವತೆ, ಸುರ ಅಂದ್ರೆ ಅಂತ ರಸ ಉಸ್ಮಾನ್ ಇದ್ರಪ್ಪ. ಸುರ ಅಂದ್ರೆ ಏನಪ್ಪ? ಸುರ ಅಂದ್ರೆ ದೇವತೆಗಳು. ಸುರ ಅಂದ್ರೆ ಅಂತ ದೇವತೆ. ಅಸುರ ಅಂದ್ರೆ ಹೇಳಪ್ಪ ನೀನು. ಅಸುರ ಅಂದ್ರೆ ಏನು?
ರಾಕ್ಷಸರು ಹೇಳು. ಹಾ ರಾಕ್ಷಸರು ದೇವತೆಗಳು ರಾಕ್ಷಸರು. ಸುರಾಸುರ ನೋಡಿ ಬಿಡಿಸ್ರಿ ನೋಡೋಣ. ಸುರಾಸುರ ಸುರ ಅದಕ್ಕೆ ಅಸುರ ಚೆನ್ನಾಗಿದೆ. ಸುರಾಸುರ ಪೂರ್ವ ಪದದ ಕೊನೆಯ ಅಕ್ಷರ ಏನು? ಆ. ಉತ್ತರ ಪದದ ಮೊದಲ ಅಕ್ಷರ ಏನು? ಆ. ನೋಡಿ ಒಂದೇ ಜಾತಿಯ ಅಕ್ಷರಗಳು ಒಂದರ ಬಂದು ದೀರ್ಘಾಕ್ಷರ ಆಗಿದೆ. ಆಸುರ ಸುರ ಏನಂತ ಕರಿತೀರ ಅದು? ವೆರಿ ಗುಡ್. ಸವರ್ಣ ದೀರ್ಘ ಸಂಧಿ. ಆ ಸುರ ಮತ್ತು ಅಸುರರು ಅಬುದಿಯನ್ನು ಮತಿಸುವಂದು. ನೋಡಿ ಅಬುದಿ ಅಂದ್ರೆ ಸಮುದ್ರ. ಅಬುದಿ ಅಂಬುದಿ ಆಗುತ್ತೆ. ಅಬುದಿ ಏನಾಗುತ್ತೆ? ಅಬುದಿ ಅದು ಅಂಬುದಿ. ಅಂಬುದಿ ಅಂದ್ರೆ ಸಮುದ್ರ. ಸಮುದ್ರ ಮತಿಸಿದ್ರು ಯಾರ್ಯಾರು? ಸುರ ಮತ್ತು ಅಸುರರು. ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನ ಕಡಿಯೋದು ಮತಿಸೋದಂದ್ರೆ ಗೊತ್ತಲ್ಲ. ಆ ಸುರರು ಮತ್ತು ಅಸುರರು ಈ ವಾಸುಕಿಯನ್ನ ಖಡ್ಗವನ್ನಾಗಿ ಮಾಡಿಕೊಂಡ್ರು. ಸರ್ಪವನ್ನ ಹಾವನ್ನ ಖಡ್ಗವನ್ನಾಗಿ ಮಾಡಿಕೊಂಡು ಸಮುದ್ರವನ್ನ ಮತಿಸಿದ್ರು. ಏನು ಮಮ್ಮರು ಮೊಸರು ಕಡಿತಾರೆ ನೋಡ್ರಿ ಮನೆಯಲ್ಲಿ, ಮಜ್ಜಿಗೆ ಬರುತ್ತಲ್ಲ, ಮಜ್ಜಿಗೆ ಬೆಣ್ಣೆ ಬರುತ್ತಲ್ಲ, ಆ ತರ ಈ ಕಡೆ ಸುರರಿದ್ದಾರೆ, ಆ ಕಡೆ ಅಸುರರಿದ್ದಾರೆ. ಇಬ್ಬರು ಅಮೃತ ಪಡಿಬೇಕು ಅಂತ ಕ್ಷೀರಸಾಗರವನ್ನ ಕಡಿತಾ ಇದ್ದಾರೆ. ಅಮೃತ ಬರೋದು ಏನ್ ಬಂತು? ವಿಷ ಬಂದ್ಬಿಟ್ಟು. ಅಮೃತ ಕುಡಿದು ನಾವು ದೀರ್ಘಕಾಲ ಬದುಕಬಹುದು, ಚಿರಾಯುಗಳಾಗಬಹುದು ಅಂತ ಎಲ್ಲರೂ ಕಡಿತಾ ಇದ್ರು. ಅಮೃತ ಏನ್ ಬಂತು? ವಿಷ ಬಂದ್ಬಿಟ್ಟು ಇಡೀ ಭೂಲೋಕಕ್ಕೆ, ಇಡೀ ಲೋಕಕ್ಕೆ ಆ ವಿಷ ಆವರಿಸಿದ್ರೆ ಎಲ್ಲ ಜೀವನ ಜಂತುಗಳು ಸಾಯುವಂತ ಪರಿಸ್ಥಿತಿಗೆ ಬಂತು. ಅದನ್ನ ಕಂಡಂತ ಶಿವ ಏನ್ ಮಾಡ್ದ? ಆ ವಿಷವನ್ನೆಲ್ಲ ಒಂದೇ ಗುಡಿಗೆ ತನ್ನ ಕೊಡ್ಬಿಟ್ಟ. ಅದನ್ನ ನೋಡಿದ್ರು ಅವರ ಪತ್ನಿಯರು, ಶಿವನ ಪತ್ನಿಯಾದಂತ ಪಾರ್ವತಿ ಗಿರಿಜೆ ಆ ಶಿವನ ಕಂಠವನ್ನ ಬಿಗಿಯಾಗಿಟ್ಟು ಅವಾಗ ಏನಾಯ್ತು? ಆ ವಿಷಯ ಎಲ್ಲ ಕಂಠದಲ್ಲೇ ಸಂಗ್ರಹ ಆಯ್ತು. ಹೌದಾ? ನೀಲಿ ಆಯ್ತು. ಅದಕ್ಕೆ ಶಿವನಿಗೆ ನೀಲಕಂಠ, ವಿಷಕಂಠ, ಮಣಿಕಂಠ. ಅವಾಗ ಏನ್ ಬಂತು? ವಿಷ ಬಂತಲ್ಲ. ಆ ಸುರಾಸುರರು ಆ ಸಮುದ್ರವನ್ನ ಕಡಿಬೇಕಾದ್ರೆ ವಿಷ ಬಂತಲ್ಲ, ಆ ವಿಷ ಹೊಗೆ ಹೊಯ್ದು ಕಕ್ಕನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರ್ ಆದರು. ನೋಡಿ, ದೇವತಾ ಸ್ತ್ರೀಯರಿದ್ದವರು ಆ ಒಂದು ವಿಷ ಬಂದದಕ್ಕೋಸ್ಕರ ಬಹಳಷ್ಟು ಮನಸ್ಸಿಗೆ ಬೇಜಾರಾಗಿ ದೇವತಾ ಸ್ತ್ರೀಯರಿದ್ದವರು ಮನುಷ್ಯರಾದರು ಅನ್ನೋ ರೀತಿಯಲ್ಲಿ ನೋಡಿ ಈ ಗಾನರಾಣಿಯರು ಈ ಭೂಲೋಕಕ್ಕೆ ಬಂದರು ಅಂತ ಕವಿ ವರ್ಣನೆ ಕೊಡ್ತಾರೆ ಅಲ್ವಾ? ಮಾನಿಸರ್ ಅಂದ್ರೆ ಮನುಷ್ಯರು ಅಂತ. ಮಾನಿಸರ್ ಅಂದ್ರೆ ಮನುಷ್ಯರು. ಮನುಷ್ಯರು ಮನುಷ್ಯರು ಆಯ್ತಾ? ಬರ್ಕೊಂಡ್ರ? ಮಾನಿಸರ್ ಆದರೂ ಮನುಷ್ಯರಾದರೂ ಎಂಬಂತೆ ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳು. ಕಮಲದಲ್ಲಿ ಹುಟ್ಟಿದವರ
ಅಂತ. ಸುಮಂತಲ್ಲಿ ಹುಟ್ಟಿದವರ ಜನಿಸಿದವರು ಕಮಲಾಜ ವಿಷ್ಣು ಲಕ್ಷ್ಮಿಯ ಗಂಡ ಯಾರು? ಪತಿ, ಲಕ್ಷ್ಮೀಪತಿ. ವಿಷ್ಣು. ಬರ್ತಾಡಪ್ಪ. ಕಮಲಾಜ ನೀಲವರ್ಣಕ್ಕೆ ತಿರುಗಿ ಉತ್ತರಿಯಾದನೋ ಎಂಬಂತೆ ಈ ಒಂದು ವರ್ಣನೆಯನ್ನು ಕೊಡ್ತದ. ಯಾರು? ಕವಿ. ಕಮಲಾಜ ಅಂದ್ರೆ ಯಾರು? ವಿಷ್ಣು. ನೀಲವರ್ಣಕ್ಕೆ ತಿರುಗಿ ಪುತ್ಥಳಿ ಅಂದ್ರೆ ಮೂರ್ತಿ, ವಿಗ್ರಹ ಅನ್ನೋ ರೀತಿಯಲ್ಲಿ ಈ ಒಂದು ಗಾನರಾಣಿಯರು ಬಂದ್ರು ಅನ್ನೋದನ್ನ ವಿವರಣೆ ಕೊಡ್ತಾರೆ. ಆಮೇಲೆ ಏನಿದೆ? ಸಾಲ ಬಂಜಿಕೆ ಅಂತ ಕರೀತಾರಲ್ಲ, ಸಾಲ ಬಂಜಿಕೆ ಪುತ್ಥಳಿ ಅಂತ ಬರ್ತದೆ. ಸಾಲ ಬಂಜಿಕೆ ಪುತ್ಥಳಿ ಅಂದ್ರೆ ಗೊತ್ತಲ್ಲ, ಸ್ಟ್ಯಾಚ್ಯೂ ಅಂತೀವಲ್ಲಪ್ಪ ಇಂಗ್ಲಿಷ್ ಅಲ್ಲಿ, ಅದೇ ಪುತ್ಥಳಿ ಮೂರ್ತಿ, ಪ್ರತಿಮೆ. ಆ ರೀತಿಯಾಗಿ ವಿಷ್ಣುವೇ ನೀಲವರ್ಣಕ್ಕೆ ತಿರುಗಿ ಆತ ಪುತ್ಥಳಿಯಾಗಿರೋ ರೀತಿಯಲ್ಲಿ ಆ ಗಾನರಾಣಿಯರು ಬಂದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಜೀವನ್ ತಳೆದವು, ಆ ಪುತ್ಥಳಿಯಾಗಿದ್ದವು ಜೀವವನ್ನ ಪಡ್ಕೊಂಡು ಒಂದು ರೀತಿಯಲ್ಲಿ ಇಲ್ಲಿ ಇದೆ ಅಂತ ವರ್ಣನೆ ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಅಂತದೇ ಅಂತ ಆ ರೀತಿಯಾಗಿ ಬಂದರು. ಯಾರು ಬಂದರು? ಗಾನರಾಣಿಯರು ಬಂದರು ಅಂತ ಇಲ್ಲಿ ಕವಿ ಹೇಳ್ತಾರೆ. ಅಂಗನೆಯರು ಅಂದ್ರೆ ಆ ಸ್ತ್ರೀಯರು, ಗಾನರಾಣಿಯರು. ಈ ಒಂದು ರೀತಿಯಲ್ಲಿ ವರ್ಣನೆಯನ್ನು ನೋಡಿ ಕವಿ ಪ್ರಾರಂಭದಲ್ಲಿ ಆ ಒಂದು ಗಾನರಾಣಿಯರು ಹರಿಶ್ಚಂದ್ರನ ಹತ್ತಿರ ಬಂದರು ಅಂತ ನಾವು ಮಾಮೂಲಿ ಹೇಳ್ಬಿಡ್ಬೋದಾಗಿದೆ. ಆದ್ರೆ ಇಲ್ಲಿ ರೂಪಕ ರೀತಿಯಲ್ಲಿ ವರ್ಣನೆ ಉಪಮೇಯನ ಕೊಟ್ಟು ಹೇಳ್ತಾ ಇದಾರಲ್ಲ, ಅದನ್ನ ನಾವು ವಿಚಾರವನ್ನು ತಿಳ್ಕೋಬೇಕು. ನೋಡಿ, ಆ ಅಂಗನೆಯರಂದ್ರೆ ಗಾನರಾಣಿಯರು. ಅವನೀಶ, ಅವನಿ ಅಂದ್ರೆ ಭೂಮಿ. ಅವನಿ ಅಂದ್ರೇನು? ಭೂಮಿ. ಅವನಿ ಅಂದ್ರೇನು? ಭೂಮಿ. ಈಶ ಅಂದ್ರೆ ಒಡೆಯ. ಈಶ ಅಂದ್ರೇನು? ಒಡೆಯ. ಭೂಮಿಯ ಒಡೆಯ ಅಂತ ಯಾರು? ರಾಜ. ಅವನಿ ಅಂದ್ರೇನು? ಭೂಮಿ. ಈಶ ಅಂದ್ರೆ ಒಡೆಯ. ಈ ಭೂಮಿಯ ಒಡೆಯ, ಭೂಮಿಗೆ ಯಜಮಾನ ಯಾರಾಗಿರ್ತಾರೆ ಅಂದ್ರೆ ರಾಜನಾಗಿರ್ತಾನೆ. ಆ ರಾಜ ಯಾರು? ಹರಿಶ್ಚಂದ್ರ ರಾಜ. ಆ ಗಾನರಾಣಿಯರು ಹರಿಶ್ಚಂದ್ರ ರಾಜನ ಬಳಿಗೆ ಬಂದರು ಅನ್ನೋದನ್ನ ಈ ರೀತಿಯಾಗಿ ಕವಿ ನಮಗೆ ಚಿತ್ರಿಸಿದ್ದಾರೆ. ಯಾರು? ರಾಘವಾಂಕ ಕವಿ. ನೆನ್ಪಿಟ್ಕೋಬೇಕು, ಆಯ್ತಾ? ಈಗ ನಿಮಗೆ ಒಂದಿಷ್ಟು ಪ್ರಶ್ನೆಗಳು ಕೊಡ್ತೀವಿ, ಬರ್ತದೆ. ಗೃಹಪಾಠ ತಗೊಂಡ್ಬರ್ಬೇಕು, ಹೋಮ್ವರ್ಕ್. ಕವಿ ರಾಘವಾಂಕ ರಚಿಸಿದ ಕಾವ್ಯಗಳಾವು. ಕವಿ ರಾಘವಾಂಕ ರಚಿಸಿದ ಕಾವ್ಯಗಳಾವು. ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಹರಿಶ್ಚಂದ್ರ ಹರಿಶ್ಚಂದ್ರ ರಾಜನ ಪತ್ನಿಯ ಹೆಸರೇನು? ಪತ್ನಿ ಹಾಗೂ
ಮಗನ ಹೆಸರೇನು? ಹರಿಶ್ಚಂದ್ರ ರಾಜನ ಹೆಂಡತಿ ಮತ್ತು ಪತ್ನಿಯರ ಹೆಸರೇನು? ಪತ್ನಿಯ ಹೆಸರೇನು? ಪತ್ನಿ ಮತ್ತು ಮಗನ ಹೆಸರೇನು? ಗಾನರಾಣಿಯರನ್ನು, ಮೂಲ ಪ್ರಶ್ನೆ, ಗಾನರಾಣಿಯರನ್ನು ಸೃಷ್ಟಿಸಿದವರಾರು? ಗಾನರಾಣಿಯರನ್ನು ಸೃಷ್ಟಿಸಿದವರಾರು? ಹರಿಶ್ಚಂದ್ರ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾನೆ? ಹರಿಶ್ಚಂದ್ರ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾನೆ? ಆಯ್ತಾ? ಕೊನೆಯ ಪ್ರಶ್ನೆ ಬರ್ಕೊಳ್ಳಿ. ಆಯ್ತಲ್ಲ? ನನ್ನ ಪ್ರಶ್ನೆ ಬರ್ಕೊಳ್ಳಿ. ಗಾನರಾಣಿಯರು ರಾಜ ಹರಿಶ್ಚಂದ್ರನ ಬಳಿಗೆ ಬಂದು ಏನೆಂದು ವಿನಂತಿಸಿದರು? ಏನೆಂದು ವಿನಂತಿಸಿದರು? ಇಷ್ಟು ಪ್ರಶ್ನೆಗಳನ್ನು ನೀವು ಬರ್ಕೊಂಡು ಮಾಡಿ. ಆಯ್ತಾ?